ಇನ್ನು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಚುನಾವಣಾ ಕಣ ರಂಗೇರಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಮತ್ತು ಆಪ್ ಮಧ್ಯೆ ಸೀಟು ಹಂಚಿಕೆ ಕಗ್ಗಂಟಾಗಿದೆ. ಟಿಕೆಟ್ ಘೋಷಣೆ ಬಳಿಕ ಅಸಮಾಧಾನದ ಹೊಗೆಯಾಡ್ತಾ ಇದ್ದು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಾಗಿ ಆಪ್ ನಾಯಕರು ಪ್ಲಾನ್ ಮಾಡ್ತಿದ್ದಾರೆ. ರಂಗೇರಿದ ಹರಿಯಾಣ ವಿಧಾನಸಭಾ ಚುನಾವಣಾ ರಣಕಣ. ಕಾಂಗ್ರೆಸ್ ಆಪ್ ಮಧ್ಯೆ ಸೀಟ್ ಹಂಚಿಕೆ ಚೌಕಾಸಿ. ಅಸಮಾಧಾನ. ಹರಿಯಾಣದ ಚುನಾವಣಾ ಅಖಾಡದಲ್ಲಿ ಅಸಮಾಧಾನ ಸ್ಫೋಟವಾಗಿದೆ. ಕಾಂಗ್ರೆಸ್ ಮತ್ತು ಆಪ್ ನಡುವಿನ ಸೀಟು ಹಂಚಿಕೆ ವಿಚಾರವಾಗಿ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಹರಿಯಾಣದ 90 ವಿಧಾನಸಭಾ ಕ್ಷೇತ್ರಗಳ ಪೈಕಿ 32 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಕಾಂಗ್ರೆಸ್ ಮೊದಲ ಪಟ್ಟಿ ರಿಲೀಸ್ ಮಾಡಿದೆ. ಆದರೆ ಆಮ್ ಆದ್ಮಿ ನಾಯಕರ ಜೊತೆಗಿನ ಸೀಟು ಹಂಚಿಕೆ ವಿಚಾರವಾಗಿ ಈವರೆಗೂ ಯಾವುದೇ ಅಂತಿಮ ನಿರ್ಧಾರವಾಗಿಲ್ಲ. ಹೀಗಾಗಿ ಸ್ವತಂತ್ರವಾಗಿಯೇ ಕಣಕ್ಕಿಳಿಯಲು ಆಪ್ ರಂಗ ತಾಲೀಮು ನಡೆಸುತ್ತಿದೆ. ಕಾಂಗ್ರೆಸ್ ನಾಯಕರು ಕೊಡ್ತಿರೋ ಆಫರ್ ಒಪ್ಪಲು ಆಪ್ ನಾಯಕರು ನಿರಾಕರಿಸಿದ್ದಾರೆ. ಕೇವಲ 7 ಸ್ಥಾನ ಬಿಟ್ಟು ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಆದರೆ 7 ರಿಂದ 10 ಸ್ಥಾನ ನೀಡುವಂತೆ ಆಪ್ ನಾಯಕರು ಒತ್ತಾಯ ಮಾಡ್ತಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಪ್ರಬಲವಾಗಿರುವಂತಹ ಕ್ಷೇತ್ರಗಳನ್ನೇ ಕೇಳ್ತಿರುವ ಆಪ್ ನಾಯಕರು ಮಾತುಕತೆ ವಿಫಲವಾದ್ರೆ 50 ಸ್ಥಾನದಲ್ಲಿ ಸ್ಪರ್ಧೆಗೆ ಪ್ಲಾನ್ ಮಾಡ್ತಿದೆ. ಅಲ್ಲದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅತೃಪ್ತರಿಗೆ ಮಣೆ ಹಾಕಲು ಸ್ಕೆಚ್ ಹಾಕಿದೆ. ಕಾಂಗ್ರೆಸ್ ಭವಿಷ್ಯದಲ್ಲಿ ಪಶ್ಚಾತ್ತಾಪ ಪಡುತ್ತೆಂದ ಆಪ್ ಸೀಟ್ ಹಂಚಿಕೆ ವಿಚಾರದಲ್ಲಿ ಚೌಕಾಸಿ ಮಾಡ್ತಿರುವ ಕಾಂಗ್ರೆಸ್ಗೆ ಎಎಪಿ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಪಾಠಕ್ ಡಿಚ್ಚಿ ಕೊಟ್ಟಿದ್ದಾರೆ. ನಮ್ಮನ್ನ ಕೀಳಾಗಿ ನೋಡುತ್ತಿರುವವರು ಮುಂದೆ ಪಶ್ಚಾತ್ತಾಪ ಪಡ್ತಾರೆ. ಸೀಟು ಹಂಚಿಕೆ ವಿಫಲವಾದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೇವೆ ಎಂದಿದ್ದಾರೆ. आम आदमी पार्टी की तरफ से वॉलेंटियर्स, कार्यकर्ता और लीडरशिप की तरफ से मैं एक चीज कह सकता हूँ, हम पूरी तरीके से तैयार है. पार्टी के ऑर्डर का वेट कर रहे हैं. वर्ड गो मिलते ही हम सारा अनाउंस कर देंगे. हम हर सीट पर, हर जगह पर पूरी ताकत से चुनाव लड़ने के लिए तैयार है. और जो भी हमें कमजोर आंकेगा वो भविष्य में स्वयं पछताएगा. ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಆಪ್ ನಾಯಕರು ಹೇಳ್ತಿರೋದಕ್ಕೂ ಕಾರಣವಿದೆ. ಯಾಕಂದ್ರೆ ಕಾಂಗ್ರೆಸ್ ಮೊದಲ ಪಟ್ಟಿ ರಿಲೀಸ್ ಮಾಡಿದ್ದು ಅಸಮಾಧಾನ ಸ್ಫೋಟಗೊಂಡಿದೆ. ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಘೋಷಣೆಯ ನಂತರ ಅಂದರ್ ಬಾಹರ್ ಆಟ ಶುರುವಾಗಿದೆ. 32 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಬಳಿಕ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟವಾಗಿದೆ. ಹಿರಿಯ ನಾಯಕ ರಾಜೇಶ್ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ. ಬಹದ್ದೂರ್ ಗಢದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆ ಕೂಡ ಇದೆ. ಬಿಜೆಪಿಯಲ್ಲೂ ಟಿಕೆಟ್ ಹಂಚಿಕೆ ಬಿಕ್ಕಟ್ಟಿನಿಂದ ಅಸಮಾಧಾನ ಭುಗಿಲೆದ್ದಿದೆ. ಸಚಿವ ರಂಜಿತ್ ಚೌತಾಲಾ, ಶಾಸಕ ಲಕ್ಷ್ಮಣ್ ನಾಪಗೆ ಟಿಕೆಟ್ ಮಿಸ್ ಆಗಿದೆ. ಹೀಗೆ ಟಿಕೆಟ್ ಸಿಗದ ಅತೃಪ್ತರಿಗೆ ಆಪ್ ನಾಯಕರು ಗಾಳ ಹಾಕಿದ್ದಾರೆ. ಆದರೆ ಅಸಮಾಧಾನಿತರನ್ನ ನಾವು ಸಮಾಧಾನ ಪಡಿಸ್ತೇವೆ, ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅಂತ ಹರಿಯಾಣ ಸಿಎಂ ನಯಾಬ್ ಸಿಂಗ್ ಸೈನಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. बिल्कुल मना रहे हैं. बराड़ा जी काम करेंगे और इसी क्षेत्र के अंदर लोगों के लिए वो वोट भी मांगने की अपील करेंगे. और भारतीय जनता पार्टी है, भारतीय जनता पार्टी एक मुश्त होकर के तीसरी बार सरकार बना रही है. ಪೋಗಟ್ ಪೂನಿಯಾ ಕೈ ಸೇರ್ಪಡೆಗೆ ಬ್ರಿಜ್ ಭೂಷಣ್ ಪಂಚ್. ಕುಸ್ತಿಪಟುಗಳಾದ ವಿನೇಶ್ ಪೋಗಟ್ ಮತ್ತು ಬಜರಂಗ್ ಪೂನಿಯಾ ರಾಜಕೀಯ ಅಖಾಡಕ್ಕೆ ಇಳಿದಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆಯಾಗಿರೋ ಕುಸ್ತಿಪಟುಗಳು ರಾಜಕೀಯ ಕುಸ್ತಿ ಆರಂಭಿಸಿದ್ದಾರೆ. ಈ ಬಗ್ಗೆ ವಾಗ್ದಾಳಿ ನಡೆಸಿರುವಂತಹ ಬಿಜೆಪಿ ನಾಯಕ ಬ್ರಿಜ್ ಭೂಷಣ್, ನೀವು ಕುಸ್ತಿಯನ್ನು ಗೆಲ್ಲಲಿಲ್ಲ, ನೀವು ದೇವರಿಗೆ ಮೋಸ ಮಾಡಿ ಹೋಗಿದ್ದೀರಿ ಅಂತ ಕುಟುಕಿದ್ದಾರೆ. ತಮ್ಮ ವಿರುದ್ಧ ಕುಸ್ತಿಪಟುಗಳು ಪ್ರತಿಭಟನೆ ಮಾಡಿದಾಗ ಕಾಂಗ್ರೆಸ್ ಬೆನ್ನಿಗೆ ನಿಂತಿತ್ತು ಅಂತ ಆರೋಪಿಸಿದ್ದಾರೆ. 18 जनवरी को जब जंतर मंतर पर 2023 में धरना प्रारंभ हुआ था, तो मैंने पहले दिन कहा था कि ये खिलाड़ियों का आंदोलन नहीं है, इसके पीछे कांग्रेस है. आप कुश्ती जीत करके नहीं गई थी, आप चीटिंग करके गई. जूनियर खिलाड़ियों का हक मार करके गई. भगवान ने वही सजा दी है आपको. ಬ್ರಿಜ್ ಭೂಷಣ್ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಕಾಂಗ್ರೆಸ್ ನಾಯಕ ಕುಸ್ತಿಪಟು ಬಜರಂಗ್ ಪೂನಿಯಾ, ಅಂದಿನ ನಮ್ಮ ಪ್ರತಿಭಟನೆಗೂ ಕಾಂಗ್ರೆಸ್ಗೂ ಸಂಬಂಧವಿಲ್ಲ ಎಂದಿದ್ದಾರೆ. आंदोलन कांग्रेस पार्टी से सपोर्टेड था और उस समय आप उस समय देख लीजिए कि भाई किन लोगों ने हमें आंदोलन पे बिठाया था और कौन लोग थे, कांग्रेस के थे या और किसी के थे, और उस समय ना हमारा राजनीति में कोई लेना देना था. ಜಮ್ಮು ಕಾಶ್ಮೀರದಲ್ಲಿ ಪ್ರಚಾರದ ಪಾಂಚಜನ್ಯ ಮೊಳಗಿಸಿದ ಚಾಣಕ್ಯ. जम्मू, पूंछ, रजौरी, डोडा में आतंकवाद को आने देंगे क्या? ಅತ್ತ ಜಮ್ಮು ಕಾಶ್ಮೀರದಲ್ಲೂ ಚುನಾವಣಾ ಕಾವು ರಂಗೇರಿದೆ. ಪ್ರಚಾರ ಆರಂಭಿಸಿರುವ ಕೇಂದ್ರ ಸಚಿವ ಅಮಿತ್ ಶಾ ಕಲ್ಲು ತೂರಾಟ ಮಾಡಿದವರು, ಭಯೋತ್ಪಾದನೆಯಲ್ಲಿ ತೊಡಗಿರುವವರನ್ನ ಬಿಡುಗಡೆ ಮಾಡಲು ಇಂಡಿಯಾ ಮೈತ್ರಿಕೂಟ ಬಯಸುತ್ತಿದೆ ಅಂತ ಗುಡುಗಿದ್ದಾರೆ. ರಾಜ್ಯದ ಸ್ಥಾನಮಾನ ನೀಡುತ್ತೇವೆ ಅಂತ ಜನರನ್ನ ಮರಳು ಮಾಡ್ತಿದೆ ಅಂತ ಕಿಡಿಕಾರಿದ್ದಾರೆ. ये पत्थरबाजी और आतंकवाद में जो लोग लिप्त है उनको जेल से छोड़ना चाहते, उनका मकसद है उनको छोड़ दो और हमारे जम्मू क्षेत्र, पूंछ, रजौरी, जहां शांति है वहां आतंकवाद आए.
ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಅಖಾಡ ರಂಗೇರಿದೆ. ಚುಕ್ಕಾಣಿ ಹಿಡಿಯಲು ರಾಜಕೀಯ ಪಕ್ಷಗಳು ಜಿದ್ದಿಗೆ ಬಿದ್ದಿವೆ. ಬ್ಯೂರೋ ರಿಪೋರ್ಟ್, TV9.